ಇದು MCM ಅಂತ ವೆರಿ ಇದು ಬೇಸ್ ಬಂದ್ಬಿಟ್ಟು ಇದು ಸ್ಟೋನ್ ಪೌಡರ್ ಇದು. ಸೊ ಇದು ವೆರಿ ಥಿನ್. ಎಸ್ಪೆಷಲಿ ಇದನ್ನ ನಾವು ಯಾವಾಗ ರೆಕಮೆಂಡ್ ಮಾಡ್ತೀವಿ ಅಂದರೆ ಬೆಂಡ್ ಇರುತ್ತೆ, ಪಿಲ್ಲರ್ ಇರುತ್ತೆ, ಅಲ್ಲಿ ಕೂಡ ನಮಗೆ ಇದು ಬ್ರಿಕ್ ಬೇಕು ಅಂದಾಗ ಇದು ಬೆಂಡ್ ಆಗುತ್ತೆ, ಈ ಮೆಟೀರಿಯಲ್ ಬೆಂಡ್ ಆಗುತ್ತೆ. ಸೊ ನಿಮ್ಗೆ ಯಾವ ಶೇಪಲ್ಲಿ ಆದ್ರೂ ನೀವು ಈ ಥರ ಕರ್ವ್ ಇದ್ದಲ್ಲಿ ಕರು ಓಕೆ ಓಕೆ ಮನೆದು ಕರು ಇದ್ರೆ ಈ ಥರ ಹಾಕೊಂಡ್ರೆ ನೀಟ್ ಫಿನಿಶಿಂಗ್ ಆಗುತ್ತೆ. ಆ್ಯಂಡ್ ಇಟ್ಕೆಲ್ಲೇ ಮಾಡ್ದಂಗೆ ಇವೆಲ್ಲ ಫೀಲ್ ಆಗುತ್ತೆ. ಫೀಲ್ ಆಗುತ್ತೆ. ಆ್ಯಂಡ್ ಸುಮಾರು ವೆರೈಟಿ ಇದೆಯಲ್ಲ ಸರ್ ಇಲ್ಲಿ ನಿಮ್ಮ ಹತ್ರ. ಹಾಂ, ನೀವು ನೋಡ್ತಾ ಇರ್ಬೋದು. ನಾನು ಯಾಕೆ ಈ ಜಾಗ ನಾನು ಪರಿಚಯ ಮಾಡಬೇಕು ಅಂತ ಇಷ್ಟ ಬಿದ್ದೆ ಅಂದರೆ ನೋಡಿ, ವೆರೈಟಿ ಅವ್ರ ಹತ್ರ ಸಿಕ್ಕಾಪಟ್ಟೆ ವೆರೈಟಿ. ನೀವೊಂದು ಮನೆ ಕಟ್ಟಿಸ್ಬೇಕು ಅಂದರೆ ಇಷ್ಟೊಂದು ವೆರೈಟಿಗಳನ್ನು ಚೆಕ್ ಮಾಡಿ ನಿಮ್ಮ ಒಂದು ಕನಸಿನ ಮನೆಯನ್ನು ಕಟ್ಟೋದು ಉತ್ತಮ ಅನಿಸುತ್ತೆ. ಯಾಕೆಂದರೆ ಒಂದು ಮನೆ ಕಟ್ಟೋದು ಒಂದ್ಸಲ ಪದೇ ಪದೇ ಇದು ಮಾಡೋಕ್ಕಾಗಲ್ಲ. ಬಟ್ ನೋಡಿ ಇಲ್ಲಿ ನೋಡಿ ವಾವ್, ಕಲ್ಲುಗಳು ಸಖತ್ತಿದೆ ಸರ್. ಇದೆಲ್ಲ ಡಿಸೈನ್ಸ್ ಸೂಪರ್ ಡಿಸೈನ್ಸು. ಸೊ ಒಂದ್ಸಲ ವಿಸಿಟ್ ಮಾಡಿ, ನಾನು ಅದೇ ಹೇಳೋದು. ಸುಮ್ಮನೆ ಹೇಳೋದಕ್ಕಿಂತ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಆ ಫೀಲ್ ಆಗುತ್ತೆ. ಬನ್ನಿ, ಇದರಲ್ಲಿ ಇನ್ನೂ ಸಾಕಷ್ಟು ವೆರೈಟಿ ಇದೆ. ಯಾರಾದರೂ ಬಂದಾಗ ನೋಡುವಂಥದ್ದು ವೆರೈಟಿ ನಮ್ಮಲ್ಲಿ. ಜನರಲ್ಲಾಗಿ ಏನಾಗುತ್ತೆ ಅಂದರೆ ಜನ ಬರೋದು ಟೈಲ್ ಅನ್ನೋ ಒಂದು ಕಾನ್ಸೆಪ್ಟು ಏನು ಹೇಳಿದ್ರಲ್ಲ ಮುಂಚೆ, ಅದನ್ನು ಮಾತ್ರ ಇಟ್ಕೊಂಡು ಒಳಗೆ ಬಂದುಬಿಡ್ತಾರೆ. ಟೈಲ್ ಅಂದರೆ ಇಷ್ಟೇ ಇರುತ್ತೆ ಅಂತ. ಸೊ ಇಷ್ಟೊಂದು ವೆರೈಟಿ ನೋಡಿದಾಗ ಅವರು ಒಳಗಡೆಗೆ ಬಂದಾಗ ಒಂದು ಅರ್ಧ ಗಂಟೆ ಹೋಗಿ ಬರೋಣ ಅಂತ ಬಂದಿರ್ತಾರೆ. ಬಟ್ ನಮ್ಮಲ್ಲಿ ಜನರಲ್ಲಾಗಿ ಕಸ್ಟಮರ್ಸ್ ಇರೋದು ಒಂದು 4 ರಿಂದ 5 ಅವರ್ ಮಿನಿಮಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಬಂದವ್ರು 4-5 ಅವರ್ ಡೆಫಿನೆಟ್ ಮಾಡ್ತಾರೆ. ಅವ್ರಿಗೆ ಒಂದು ಐಡಿಯಾ ಬರುತ್ತೆ ಅವಾಗ ನೆಕ್ಸ್ಟ್, ಇದೆಲ್ಲ ಮಾಡ್ಬೋದಲ್ಲ, ಒಂದು ಐಡಿಯಾ ತೊಗೊಂಡು ಒಬ್ರು ಆರ್ಕಿಟೆಕ್ಟು ಅಥವಾ ಅವರು ಇನ್ನೊಂದು ಸರಿ ಬಂದು ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು 100% ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾರೆ. ನಿಜ ಸರ್. ಈ ಜಾಗಕ್ಕೆ ಬಂದರೆ ನಿಜ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಅನ್ಸ್ಬಿಡುತ್ತೆ. ಯಾಕೆಂದರೆ ಅಷ್ಟು ವೆರೈಟಿ ಇದೆ. ನನ್ನ ನಿಜ ಇಷ್ಟು ಟೈಲ್ಸ್ಗಳದ್ದು ವೆರೈಟಿ ನಾನು ನೋಡೇ ಇರಲಿಲ್ಲ. ನಾನು ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ. ಸೊ ಇದು ಒಂದು ಕಲ್ಲಿನ ವೆರೈಟಿ, ಇದು ಒಂದಿಷ್ಟು ವೆರೈಟಿ ನಮ್ಮಲ್ಲಿ. ಸೊ ಇದು ಇಂಪೋರ್ಟೆಡ್ ವರ್ಷನ್ಸು. ಸೊ ಇದು ಕೂಡ ಇದು ಸ್ಪೈನ್ ಟೈಲ್ಸ್ ಇದೆಲ್ಲ. ಇದರಲ್ಲಿ ಸಾಕಷ್ಟು ವೆರೈಟಿ ಇದೆ. ಮೇ ಬಿ ನಾನು ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಲಿಕ್ಕೆ ಆಗಲ್ಲ ಅನ್ಸುತ್ತೆ, ಅಷ್ಟಿದೆ. ತುಂಬ ಸಾಕಷ್ಟು ವೆರೈಟಿ. ಎಲ್ಲರೂ ವಿಡಿಯೋದಲ್ಲಿ ಎಲ್ಲರೂ ನೋಡ್ಬಿಡ್ಬಾರ್ದು. ಅವ್ರಿಗೆ ಆ್ಯಕ್ಚುಲಿ ರಿಯಲ್ ಆಗಿ ಯಾವಾಗ ಇದನ್ನು ಕಂಪ್ಲೀಟಾಗಿ ಫೀಲ್ ಮಾಡ್ತಾರೋ ಆವಾಗಲೇ ಇದು ಒಂದು ಅವರಿಗೆ ಆ್ಯಕ್ಚುಲಿ ಇದು ಏನಿದೆಯಪ್ಪ ಅಂತ ಗೊತ್ತಾಗೋದು. ಹೌದು. ಸೊ ಇದೆಲ್ಲನೂ ಕೂಡ ಇದು ಇಂಡೋರ್ಗೂ ಔಟ್ಡೋರ್ಗೂ ಎರಡಕ್ಕೂ ಯೂಸ್ ಮಾಡ್ಬೋದು ಎಲ್ಲ. ಸಿಕ್ಕಾಪಟ್ಟೆ ಒಂದು 3D ಸ್ಟೈಲಲ್ಲಿ ಮಾಡಿದ್ದೀವಿ. 3D ಸ್ಟೈಲಲ್ಲಿ ನೈಸ್. ಕೂಡ ಟೈಲು ಇಂಡೋರ್ ಔಟ್ಡೋರ್. ಸೊ ಬಾರ್ ಕೌಂಟರ್ ವಾಲ್ಗೆ ಹೌದು ಚೆನ್ನಾಗಿ ಕಾಣುತ್ತೆ. ವಾಲ್ಗಳಿಗೆ, ಬಾರ್ ಕೌಂಟರ್ ವಾಲು, ಸ್ಟುಡಿಯೋಗಳಿಗೆ ಔಟ್ಲುಕ್ ಕೊಡ್ಬೋದು. ಒಳ್ಳೆ ಚೆನ್ನಾಗಿದೆ ಅದು. ಆ್ಯಂಡ್ ಇದಂತೂ ಇದು ಮಸ್ತ್ ಇದೆ ಸರ್ ಇದೆಲ್ಲ. ಸೊ ಇದನ್ನೆಲ್ಲ ಎಷ್ಟೋ ಜನ ಇದನ್ನು ಎಲೆಕ್ಟ್ರಿಕಲ್ ಲೈಟ್ಸಲ್ಲೇ ಪ್ಲೇ ಮಾಡ್ತಾರೆ. ಇದೆಲ್ಲ ಪಿಕ್ಚರ್ ಬರೋ ಥರ ನೋಡಿ, ಸ್ವಿಚಸ್ ಥರ ಕಾಣಿಸ್ತಾ ಇದೆ. ಇದು ದೊಡ್ಡ ಸ್ವಿಚಸ್ ಥರ ಕಾಣಿಸ್ತಾ ಇದೆ. ಇದೆಲ್ಲ ಔಟ್ ಕ್ಯಾನ್ ಪ್ಲೇ ವಿತ್ ಎಲೆಕ್ಟ್ರಿಕಲ್ಲು ಲೈಟಿಂಗು. ಸೊ ಇದಕ್ಕೆಲ್ಲ ಇಂಪಾರ್ಟೆಂಟ್ ಅಂದರೆ ಮೇನ್ಲಿ ಒಂದು ಲೇಯಿಂಗು ಪ್ಯಾಟರ್ನು, ಆಮೇಲೆ ಅದಕ್ಕೆ ಲೈಟಿಂಗ್ ಯಾವ ರೀತಿ ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಅಂದರೆ ಅದು ತಂದು ಸುಮ್ಮನೆ ಕೂರಿಸೋದಕ್ಕೂ ಅದಕ್ಕೆ ಲೈಟಿಂಗ್ಸ್ ಮಾಡಿಸಿದ್ರೆ ಅದು ಅದಕ್ಕೆ ಹೈಲೈಟಾಗಿ ಕಾಣಿಸುತ್ತೆ. ಒಳಗಡೆ ಕಾಣಿಸುತ್ತೆ. ಸೊ ಅದು ಕೂಡ 3D ಟೈಲ್ಸೇ ಇರೋದಿಲ್ಲಿ. ಇದೆಲ್ಲ 3D ನೋಡಿ. 3D ಟೈಲ್ಸು ಯಾವ ರೀತಿ ಇದೆ ಅಂತ ಎಕ್ಸಾಕ್ಟ್ ಇವೆಲ್ಲ ಇದ್ರದ್ದು ಅಂದ ನಮಗೆ ಕಾಣಿಸ್ಬೇಕು ಅಂದರೆ ಸರ್ ಹೇಳ್ದಂಗೆ ಲೈಟಿಂಗ್ಸ್ ಮೇಯ್ನ್. ಲೈಟಿಂಗ್ಸ್ ಇಂಪಾರ್ಟೆಂಟ್. ಲೈಟಿಂಗ್ಸ್ ಬಿಟ್ಟರೆ ಇದರ ಅಂದ ಎದ್ದು ಕಾಣಿಸುತ್ತೆ ನೋಡಿ. ಇದು ಕೂಡ ಅಷ್ಟೇ. ಹೌದು. ನೈಟ್ ಟೈಮಲ್ಲಂತೂ ಎಕ್ಸಾಕ್ಟ್ ಇದ್ರದ್ದು ಫೀಲ್ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಾಗಿ ಇದು ಈ ಟೈಲ್ಸ್ ಎಲ್ಲ ಎದ್ಕೊಂಡದೆ ಈವ್ನಿಂಗಲ್ಲಿ. ಅದಕ್ಕೆ ನಾವು ರೂಮ್ ಕೂಡ ಅದೇ ರೀತಿ ಲೈಟಿಂಗ್ ಮಾಡಿದ್ದೀವಿ. ಸೊ ನೀವು ಲೈಟ್ ಹಾಕಿದಾಗ ಯಾವ ರೀತಿ ನಿಮ್ಗೆ ಫೀಲ್ ಗೊತ್ತಾಗುತ್ತೆ. ಹೌದು, ಯಾವ ರೀತಿ ಕಾಣುತ್ತೆ ನಿಮ್ಮ ಟೈಲ್. ನೈಸ್ ಸರ್, ತುಂಬ ಖುಷಿ ಆಯ್ತು ಸರ್. ಆ್ಯಂಡ್ ಕೆಳಗಡೆ ಕೂಡ ಇನ್ನೊಂದಷ್ಟಿದೆ. ಇನ್ನೊಂದು ಜಾಗ ಇದೆ ಅನಿಸುತ್ತೆ ಕೆಳಗಡೆ. ಆ್ಯಂಡ್ ಪೂರ್ತಿ ನೋಡಬೇಕಂದ್ರೆ ಬರಬೇಕಾಗತ್ತೆ ಜನ ಇಲ್ಲಿಗೆ. ಸೊ ಇದು ನಮ್ಮ 2 ಇಂಚು ಇದು ಕಸ್ಟಮೈಸ್ಡ್ ಟೈಲ್.
ಸೊ ಯಾರಾದರೂ ನಮಗೆ ಅವರು ಒಂದು ಪಿಕ್ಚರ್ ಕೊಟ್ಬಿಟ್ಟು ಇದೇ ರೀತಿ ನಮಗೆ ಇದನ್ನು ನಾವು ರೂಫ್ ಕೂಡ ಹಾಕ್ಬೋದು, ಇದೇ ರೀತಿ ಟೈಲ್ನ. ಇನ್ನೊಂದು ನಾವು ಬನಾಂಡ ಶೋರೂಮಲ್ಲಿ ಇದನ್ನ ರೂಫ್ ಕೂಡ ಹಾಕಿದ್ವಿ, ಇದೇ ಮೇಲ್ಗಡೆ ಟಾಪಲ್ಲಿ ರೂಫ್ ಕೂಡ ಕಂಟಿನ್ಯೂ ಮಾಡಿದ್ವಿ. ಸೊ ಒಂದು ಮಾಸಿವ್ ಪಿಕ್ಚರ್ ಇದೆ ಅಂದರೆ ಅವ್ರು ಅದನ್ನು ಯೂಸ್ ಮಾಡ್ಕೋಬೋದು. ಅದೇ ರೀತಿ ಎಸ್ ಸರ್. ಲಾಸ್ಟ್ ಇದು ಈ ಜಾಗ ಒಂದಿತ್ತು, ಇದೊಂದು ಜಾಗ. ಹಾಂ. ಸೊ ಇಲ್ಲಿ ಯಾವ ರೀತಿ ಟೈಲ್ಸ್ಗಳು ಸರ್ ಇದೆಲ್ಲ? ಟೈಲ್ ಆನ್ ಟೈಲ್, ಇದು ಥೈಲ್ಯಾಂಡ್ ಟೈಲ್ ಆನ್ ಟೈಲ್, ಟೈಲ್ ಆನ್ ಟೈಲ್, ಟೈಲ್ ಆನ್ ಟೈಲು. ಸೊ ಇದು ಒಂದು ಟೈಲ್ ನಾವು ಪ್ರಿಂಟ್ ಮಾಡಿದ್ದೀವಿ ಫಸ್ಟು, ಅದ್ರ ಮೇಲೆ ಇನ್ನೊಂದು ಟೈಲ್ ಪ್ರಿಂಟ್ ಮಾಡಿ ವಾಟರ್ ಜೆಟ್ ಕಟ್ಟಿಂಗ್ ಮಾಡಿ ಪೇಸ್ಟ್ ಮಾಡಿರೋದು. ಓಕೆ ಓಕೆ. ಸೊ ಇದು ಟೈಲ್ ಆನ್ ಟೈಲ್ ಅಂತ, ಇದು ಕಸ್ಟಮೈಸೇಷನ್ ಬರುತ್ತೆ. ಸೊ ಯಾರಾದರೂ ಯಾವ್ದಾದ್ರು ಒಂದು ಪಿಕ್ಚರ್ ಬೇಕು, ನಂಗೆ ಇದೇ ರೀತಿ ಸ್ಪೆಸಿಫಿಕ್ ಬೇಕು ಅಂದಾಗ ನಾವು ಈ ರೀತಿ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಮಾಡಿಬಿಟ್ಟು ಕೊಡ್ತೀವಿ. ಸೊ ಅವರ ಅಭಿರುಚಿಗೆ ತಕ್ಕಂಗೆ ರೆಡಿ ಆಗುತ್ತೆ. ಎಸ್. ಇದೆಲ್ಲ ಸಬ್ವೇ ಟೈಲ್ಸು. ಈ ಕಿಚನ್ನು, ಬಾತ್ರೂಮು ಇರೋದಲ್ಲೆಲ್ಲ ಬರುತ್ತೆ. ಈ ಒಳ್ಳೆ ಈ ಸಮುದ್ರದಲ್ಲಿ ಸಿಗುವಂತಹ ಇದು ಮದರಪಾಲ್. ಹಾಂ, ಮಲ್ಟಿಪಲ್ ಕಲರ್ಸ್ ಅಲ್ಲಿ. ಹೌದಾ? ಇವೆಲ್ಲ ಹೆಂಗೆ ಸರ್ ಇದೆಲ್ಲ ಕ್ರಿಯೇಟ್ ಮಾಡಿದ್ದಾರೆ? ಈ ಕಪ್ಪೆ ಚಿಪ್ಪೆಲ್ಲ ಸಿಗುತ್ತಲ್ಲ, ಅದೇ ರೀತಿ ಟೈಲ್, ಅದೇ ರೀತಿ ಎಕ್ಸಾಕ್ಟ್ ಹಂಗೆ ಇದೆ. ಎಕ್ಸಾಕ್ಟ್ ಹಂಗೆ ಇವೆಲ್ಲವೂ ಹಂಗೆ ಇದೆ. ಎಸ್. ಇದೆಲ್ಲ ನಮ್ಮದು ಸ್ಪೆಷಲ್ ಫಾರ್ ವಾಲ್ಸು. ಹಾಂ, ಎಸ್. ಈಗ ಡುವೆಲ್ ಕಲರ್ ಬೇಕು ಯಾರಿಗಾದರೂ. ಎಷ್ಟು ಕಲರ್ಸ್ ಇದೆ, ಎಷ್ಟಿದೆ ವೆರೈಟಿ ಡಿಸೈನ್ಸು. ಸಮಥಿಂಗ್ ಡಿಫ್ರೆಂಟಾಗಿ ಮಾಡಬೇಕು. ಹಾಂ, ಡುವೆಲ್ ಕಲರ್ ಟೈಲ್, ಡ್ಯುಯಲ್ ಕಲರ್, ಹೌದು. ಡುವೆಲ್ ಸೊ ಟೈಲ್ಸ್ ಫುಲ್ ಕಸ್ಟಮೈಸ್ಡು, ನಿಮಗೆ ಹೇಗೆ ಬೇಕೋ ಹಾಗೆ. ಸೊ ಇದೆಲ್ಲ ನಮಗೆ ಕಿಚನ್ಗೆ ಕಲರ್ಸ್ ಯೂಸ್ ಮಾಡ್ಬೋದು. ಯಾವ ಇದೆಲ್ಲ ನೀವು ಇದು ಕೂಡ ನೀವು ಸ್ಪೆಸಿಫಿಕ್ ಆಗಿ ಒಂದು ವಾಲ್ ಕ್ರಿಯೇಟ್ ಮಾಡಬೇಕು, ಹಿಂಗೆ ಹೈಲೈಟ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಇದು ಮೇನ್ಲಿ ಆ್ಯಂಟಿಕ್ ಹೋಮ್ಸು, ಆ ಥರ ಆ್ಯಂಟಿಕ್ ರೂಮು, ಆ ಥರ ಲುಕ್ ಬೇಕು ಅಂದರೆ ಈ ಥರ ಟೈಲ್ಸ್ ಯೂಸ್ ಆಗುತ್ತೆ. ಎಸ್ ಸರ್, ಸೂಪರ್ ಸರ್. ಇದು ಕಿಚನ್ ಟೈಲ್ಸು, ವಿ ಸೆಲ್ ದ ಮೋಸ್ಟ್ ಇಲ್ಲಿ. ಸೊ ಇದರಲ್ಲಿ ವಿ ಸ್ಪೆಷಲೈಸ್ ವಿತ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಬೀಡಿಂಗ್ ಕಲರಿಂಗ್ ಅಂತ. ಸೊ ಇದು ಕೂಡ ಇದೇನು ಕಲರ್ ನೋಡ್ತಿರಲ್ಲ ಗೋಲ್ಡು, ಸೊ ಇದು ನೀವು ಹಾರ್ಪಿಕ್ ಹಾಕಿ ನೀವು ವಾಶ್ ಮಾಡಿದ್ರು ಕೂಡ ಹೋಗಲ್ಲ. ಈ ಕಲರ್ ಹೋಗೋದಿಲ್ಲ, ಹಾರ್ಪಿಕ್ ಹಾಕೋದು. ಇದು ಲೈಫ್ ಇರುತ್ತೆ. ಲೈಫ್ ಕಿಚನಲ್ಲಿ ಯೂಸ್ ಮಾಡಿದರೆ ನಿಮಗೆ ಇದು ಏನೇ ನಿಮಗೆ ಹೀಟ್ ಏರಿಯಾದಲ್ಲಾಗಲಿ ಎಲ್ಲೇ ಆಗಲಿ ಲೈಫ್ ಮಾತ್ರ 110%, ಅಬೌಟ್ 20 ಇಯರ್ಸ್ ಮಾತ್ರ 100% ಇರುತ್ತೆ ಅಂತ ಹೇಳೋದು. ಓ ನೈಸ್ ಸರ್. ಇದೆಲ್ಲ ಅದೇ ರೀತಿ ಸ್ಟೈಲ್ಸ್, ಬೇರೆ ಬೇರೆ ವೆರೈಟಿ. ಎಸ್. ಆ್ಯಂಡ್ ಇಲ್ಲಿ ಫ್ರೇಮ್ಸ್ಗಳನ್ನ ನೋಡ್ತಾ ಇದ್ದೆ ಇಲ್ಲಿ ಒಂದಷ್ಟು. ಹಾಂ, ಸೊ ಇದೆಲ್ಲ ನಮ್ಮ ಹೈಲೈಟರ್ಸು. ಹಾಂ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇದೆಲ್ಲ ನಮ್ಮದು ಹೈಲೈಟರ್ ಟೈಲ್ಸು. ಈಗ ಸ್ಪೆಸಿಫಿಕ್ ಆಗಿ ನಮ್ಮ ಇದೆಲ್ಲ ಫ್ಲೋರಿಂಗ್ಗೆ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸರ್ ಇಲ್ಲಿ ಒಂದಷ್ಟು ಇದು ಚೆನ್ನಾಗಿದೆ. ಅದೇ ಸರ್, ಒಂದು ಒಳ್ಳೆ ಅಥೆಂಟಿಕ್ ಫೀಲ್ ಕೊಡುತ್ತಲ್ಲ ಸರ್ ಇದೆಲ್ಲ? ಫೀಲ್ ಕೊಡುತ್ತೆ ಇದು. ಎಲ್ಲ ಆ್ಯಂಟಿಕ್ ಲುಕ್ ಕೊಡುತ್ತೆ, ಆ್ಯಂಟಿಕ್ ಪೀಸಸ್. ಸೊ ಇದು ಈಗ ಅದಕ್ಕಿಂತ ಆ್ಯಂಟಿಕ್ ಇವಾಗ ನಮ್ಮಲ್ಲಿ ಇದು ಸಿಗುತ್ತೆ. ನೋಡಿ ಇವೆಲ್ಲ ಒಂದು ರಾಜಮನೆತನದ ಮನೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಈ ಥರ ಕಟ್ಸ್ತಾ ಇದ್ರು ಅನ್ಸುತ್ತೆ. ಎಕ್ಸಾಕ್ಟ್ ಅಲ್ವಾ? ಇದು ಅದೇ ರೀತಿ ಫೀಲಿಂಗ್ ಕೊಡೋದಕ್ಕೆ ಈ ಥರ ಟೈಲ್ಸ್. ಏನ್ಷಿಯಂಟ್ ಹೋಮ್ಗಳು. ತುಂಬ ರೇರ್ ಇವೆಲ್ಲ, ಈ ಕಲರ್ಗಳು ಇವೆಲ್ಲ ಡಿಸೈನ್ಸು. ಸರ್ ಇಲ್ಲೊಂದು ಲಕ್ಸುರಿಯಾಗಿ ಏನೋ ಕಾಣಿಸ್ತಾ ಇತ್ತು ಹೇಳಿ. ಇದು ಇದು ಕೂಡ ಅಷ್ಟೇ, ಇದು ಅಗೇನ್ ಹೈಲೈಟರ್ ವಾಲ್ಗೆ ಇದು ಹೈಲೈಟ್. ಈ ರೀತಿ ಡಿಫ್ರೆಂಟ್ ಇದೆಯಲ್ಲ ಸರ್ ಇಲ್ಲಿ? ಇದು ಸಾಕಷ್ಟು ಇದೆ, ಇದರಲ್ಲಿ ಕೂಡ ಸಾಕಷ್ಟು ವೆರೈಟಿಗಳು ಕಾಣಿಸ್ತದೆ. ಒಂದು 50-60 ವೆರೈಟಿ ಇದೆ ವಾವ್ ಇದರಲ್ಲಿ. ಸೊ ಅಲ್ಲಿ ನೋಡಿ ಅದೆಲ್ಲ ಹೈಲೈಟ್ರಿಗೆ ಯೂಸ್ ಮಾಡ್ಕೋಬೋದು. ಈ ರೀತಿ ಟೈಲ್ಸ್ಗಳಲ್ವಾ? ಸರ್ ಹೇಳ್ಬಿಡಿ, ನಿಮ್ಮ ಅಡ್ರೆಸ್ ಎಲ್ಲೆಲ್ಲಿ ಬರುತ್ತೆ? ನಮ್ಮ ಇವಾಗ ನೀವು ನೋಡ್ತಾ ಇರೋದು ವೈಟ್ ಫೀಲ್ಡು ತೂಬ್ರಳ್ಳಿಯಲ್ಲಿ ಇರೋ ಶೋರೂಮು. ಇದು ಜಸ್ಟ್ ಅಬೌಟ್ ಕುನ್ನಳ್ಳಿ ಗೇಟಿಂದ ಒಂದು ಅರ್ಧ ಕಿಲೋಮೀಟ್ರಲ್ಲಿ ಇದೆ, ಭಾರತ್ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ.
ನಮ್ಮ ಟ್ರೋ ಬಂದ್ಬಿಟ್ಟು ಇವಾಗ ಬಸವನಗುಡಿ, ಮೈಸೂರು ರೋಡು, ಜೆ ಪಿ ನಗರ, ಬನ್ನಘಟ್ಟ ರೋಡು, ಜಿಗಣಿ, ಇಲ್ಲೆಲ್ಲ ಕಡೆಗೂ ಇದೆ. ಇವಾಗ ನೀವು ಯಾವ ಟ್ರೋನಾದರೂ ವಿಸಿಟ್ ಮಾಡಿದರೆ ಇದೇ ಸ್ಟಾಕ್ನ ಎಲ್ಲ ಕಡೆಗೂ ನೋಡ್ತೀರಾ. ಸೊ ನೋಡ್ಬಿಟ್ಟು ಎಂಜಾಯ್ ಮಾಡಿ, ಸೆಲೆಕ್ಷನ್ ಮಾಡಿ, ಒಳ್ಳೆ ಮನೆ ಕಟ್ಟಿ, ಡ್ರೀಮ್ ಮನೆನ. ವಿ ವಿಲ್ ಮೇಕ್ ಇಟ್ ಹ್ಯಾಪನ್. ಸರ್, ಇಷ್ಟೆಲ್ಲ ನೋಡಿದ್ಮೇಲೆ ನನ್ನೊಂದು ಪ್ರಶ್ನೆ, ಸಾಮಾನ್ಯ ಜನಕ್ಕೆ ಇಲ್ಲಿ ಬಂದು ತೆಗೆದುಕೊಂಡು ಕಟ್ಕೊಳ್ಲಿಕ್ಕೆ ಆಗುತ್ತಾ? ಅಂದರೆ ಒಂದು ಡ್ರೀಮ್ ಮನೆನ, ಒಂದು ಕನಸಿನ ಮನೆನ? 100% ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಬೇಸಿಕ್ ಟೈಲು ಎಲ್ಲ ರೀತಿ ಕಸ್ಟಮರ್ಗೆ ಆಗುವಂಥದ್ದು ಒಂದು ಬೇಸಿಕ್ಕಿಂದ ಇಟ್ಕೊಂಡು ಹ್ಯಾಂಡ್ವರೆಗೂ ಇಟ್ಟಿದ್ದೀವಿ ನಾವು. ಸೊ ಇವಾಗ ಕೆಲವರು ಬರ್ತಾರೆ ನನಗೆ ಇಷ್ಟೇ ಬಡ್ಜೆಟಲ್ಲಿ ಅದನ್ನು ನಾವು ಅಷ್ಟೇ ಪಾಶಾಗಿ ಮಾಡಬೇಕು ಅಂತ. ಸೊ ಅದರಲ್ಲಿ ನಿಮಗೆ ವೆರೈಟಿ ಸಿಗುತ್ತೆ. ಸೊ ಇವಾಗ ನೀವು ಒಂದು ಹೈಲೈಟ್ರ್ ಹಾಕಬೇಕು. ಸೊ ಆ ಹೈಲೈಟ್ರಲ್ಲಿ ನಿಮಗೆ ಅಬೌಟ್ 100 ರುಪೀಸಿಂದ ಸ್ಟಾರ್ಟ್ ಆಗಿ ನಿಮಗೆ ರೈಟ್ ಅಪ್ ಟು 7,000 ರುಪೀಸ್ವರೆಗೂ ಹೋಗುತ್ತೆ ಅದು. ಸೊ ಆ ರೀತಿ ನಿಮಗೆ ಎಲ್ಲ ರೀತಿ ಕಸ್ಟಮರ್ಸ್ಗೂ ನೀಡ್ ಫುಲ್ಫಿಲ್ ಆಗಿರುವಂಥದ್ದು ಎಲ್ಲ ವೆರೈಟಿನೂ ಇಟ್ಕೊಂಡಿದ್ದೀವಿ. ಈಗ ನಿಮಗೆ ಬೇಸಿಕ್ ಟೈಲು 2x4 ಟೈಲು ನನಗೆ ಇಲ್ಲಿ ಇಷ್ಟಕ್ಕೆ ಸಿಗುತ್ತೆ ಅಂದರೆ ಆ ಪ್ರೈಸಿಗೆ ನಿಮ್ಗೆ ಇಲ್ಲಿ ಕೂಡ ಸಿಗುತ್ತೆ 100% ಆಗಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.